स्वागत. पाहूयात आजच्या ताज्या घडामोडी. गरिबांना लाभ मिळावा यासाठी कोल्हापूर कण्हेरी सिद्धगिरी रुग्णालय 16 मे ते 30 जून या कालावधीत अँजिओग्राफी, अँजिओप्लास्टी, बायपास शस्त्रक्रिया मोफत करण्यात येणार असल्याचं आद्य श्री काडसिद्धेश्वर महास्वामीजी यांनी सांगितलं. कोल्हापुरात कण्हेरी मठ इथं आयोजित पत्रकार परिषदेमध्ये ते बोलत होते. या पार्श्वभूमीवर 16 मे ते 30 जून कालावधीत हृदयविकाराच्या रुग्णांसाठी अँजिओग्राफी, अँजिओप्लास्टी, बायपास शस्त्रक्रिया मोफत केल्या जाणार आहेत. सिद्धगिरी रुग्णालयात अनेक रुग्णांना याचा फायदा होईल असं म्हटलंय. प्रसिद्ध हृदयरोग तज्ञ डॉ. गणेश इंगळे म्हणाले, बदलत्या जीवनशैलीमुळे हृदय रुग्णांची संख्या दिवसेंदिवस वाढत असल्यानं बंगळूर भागातील हृदय रुग्णांना एकाच छताखाली अत्याधुनिक तंत्रज्ञान सेवा देण्याचा आमचा मानस आहे. तरुणांनाही हृदयविकाराचा सामना करावा लागतोय. हृदय रुग्णांवर प्रगत उपचार आज एक गुंतागुंतीची बाब आहे. कार्डियक कोरोनरी अँजिओप्लास्टी, पेरिफेरल इंटरव्हेन्शनल रेनल अँजिओग्राफी, अँजिओप्लास्टी, व्हर्मनंट पेसमेकर यांच्यावर सिद्धगिरी रुग्णालयात उपचार आहेत. स्ट्रक्चरल कार्डियक इंटरव्हेन्शनसाठी आवश्यक उपचार देखील दिले जातात. त्याशिवाय एएसडी, पीडीआय, व्हीएसडी उपचार आणि कार्डियक उपचार देखील केले जात असल्याचं त्यांनी सांगितलं. वैद्यकीय अधीक्षक डॉ. प्रकाश भरमगोडा म्हणाले, परमपूज्य श्री काडसिद्धेश्वर स्वामीजी यांच्या मार्गदर्शनाखाली 30 जूनपर्यंत अँजिओग्राफी आणि हृदयाशी संबंधित सर्व प्रकारचे उपचार मोफत केले जाणार आहेत. यावेळी राजेंद्र शिंदे, विवेक सिद्ध, कुमार चव्हाण, सत्याप्पा बने, दयानंद डोंगरे, अभिजित चौगले इत्यादी उपस्थित होते. एसबी न्यूजसाठी इंगळीहून राजू कोळी. ಟಿವಿ ಮಾಧ್ಯಮಗಳು ಮತ್ತು ಸಮಾಜ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ನಮಸ್ಕಾರ. ನಮ್ಮ ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಪ್ರಕಾಶ್ ಭರಮಗೌಡರ್ ಮತ್ತು ಡಾಕ್ಟರ್ ಗಣೇಶ್ ಇಂಗಳೆ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಹೆಡ್ ಅವರಿಬ್ಬರಿಗೂ, ಆ ಕಡೆ ವಿವೇಕ್ ಇದ್ದಾನು, HR ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಹೆಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ತಮ್ಮೆಲ್ಲರನ್ನ ನೆನಪಿಸ್ಕೊಂಡ ಕಾರಣ ಇಷ್ಟೇ, ನಮ್ಮ ಹಾಸ್ಪಿಟಲ್ನಲ್ಲಿ ಡಾಕ್ಟ್ರು ಹೊಸದಾಗಿ ಬಂದಿದ್ದಾರೆ. ಅವರು 7-8 ವರ್ಷಗಳಿಂದ ನಾರಾಯಣ ಹೃದಯಾಲಯದಲ್ಲಿ ಸರ್ವಿಸ್ ಮಾಡ್ತಾಯಿದ್ರು. ಅವರು ಪೂರ್ಣಕಾಲಿಕ ಹೃದಯ ವಿಭಾಗದ ನೇತೃತ್ವ ವಹಿಸ್ತಾ ಇದ್ದಾರೆ. ಅವರು ವಿಶೇಷವಾಗಿ ತಮಗೆ ಹೇಳಿದ್ರಲ್ಲ, ಈಗ ನಮ್ಮ ಡಾಕ್ಟ್ರು ಸಣ್ಣ ಮಕ್ಕಳಿಗೆ ಹೃದಯಕ್ಕೆ ಹೋಲ್ಗಳಿರ್ತಾವೆ, ತೂತುಗಳಿರ್ತಾವೆ. ಆ ತೂತುಗಳನ್ನು ಬಂದ್ ಮಾಡಲಿಕ್ಕೆ ಓಪನ್ ಸರ್ಜರಿ ಮಾಡ್ತಿದ್ರು, ಕತ್ತರಿಸಿ. ಆದ್ದರಿಂದ ಹಾಸ್ಪಿಟ್ಲ್ನೊಳಗೆ ಇರೋ ಟೈಮ್ನು ಹೆಚ್ಚಾಗ್ತಿತ್ತು, ಔಷಧನೂ ಹೆಚ್ಚಬೇಕಾಗ್ತಿತ್ತು, ಆಮೇಲೆ ಡಿಸ್ಚಾರ್ಜ್ ಮಾಡೋಕ್ಕೆ ಹೆಚ್ಚು ದಿವಸ ಹಿಡಿತಿತ್ತು, ಹಿಂಗಾಗಿ ಖರ್ಚು ಹೆಚ್ಚಾಗ್ತಿತ್ತು. ಈಗ ನಮ್ಮ ಡಾಕ್ಟರ್ ಗಣೇಶ್ ಅವ್ರು ಬಂದ ನಂತರ ಈಗ ಎಂಜಿಯೋಪ್ಲಾಸ್ಟಿ ಮಾಡೋ ಸಲುವಾಗಿ ಒಂದು ಇದನ್ನು ಒಳಗೆ ಒಯ್ತಾರಲ್ಲ, ಸ್ಟೆಂಟು, ಅದೇ ರೀತಿನ ಒಂದು ಡಿವೈಸ್ ಒಳಗೆ ತೊಗೊಂಡು ಹೋಗ್ತಾರೆ, ಹೋಗಿ ಒಳಗಿಂದೊಳಗನ ಬಂದ್ ಮಾಡಿಬಿಡ್ತಾರೆ. ಅಂದ್ರೆ ಹಣ ಸಿಕ್ಕಾಪಟ್ಟೆ ಉಳಿತೈತೆ ಅದ್ರೊಳಗೆ. ಒಂದು ಎರಡನೇದ್ದು, ಹಿಂಗೆ ರಕ್ತ ಸೋರ್ತಿತ್ತು ಅಂತಂದ್ರೆ ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಎರಡೂ ಕೂಡಿ ನಿಮ್ಮ ಹಾರ್ಟ್ ಬೀಟ್ ಹೆಚ್ಚು ಕಡಿಮೆ ಆಗ್ತಿತ್ತು. ಆಮ್ಯಾಗ ಲಿವರ್ ಮ್ಯಾಗ, ಲಂಗ್ಗಳ ಮೇಲೆ ಪ್ರೆಷರ್ ಬಂದು ಬೇರೆ ಬೇರೆ ಹೊಸ ರೋಗಗಳು, ಕಾಮಣಿ ಇಂಥ ಹೊಸ ರೋಗಗಳು ಹುಟ್ಕೊಳ್ತಿದ್ವು. ಹೀಗಾಗಿ ಪೇಷಂಟಿಗೆ ಗೊತ್ತಾಗ್ತಿರ್ಲಿಲ್ಲ ಇದು ಯಾಕೆ ಆಗ್ತೈತಿ ಅಂತ, ಮತ್ತು ಅದನ್ನು ಮಾಡೋ ಖರ್ಚು ಭಾಳ ಬರ್ತಿತ್ತು. ಈಗ ಅವರು ಈ ಒಂದು ಡಿವೈಸ್ ಒಳಗೆ ತೊಗೊಂಡೋಗಿ ಹಾಕಿಬಿಟ್ರು ಅಂತಂದ್ರೆ ಒಂದು 2-3 ತಾಸಿನ ಕೆಲಸ, ತಾಸು 1-1.5 ತಾಸಿನ ಕೆಲಸ, 1-1.5 ತಾಸಿನ ಕೆಲಸ 1 ತಾಸಿನಾಗ ಮಾಡಿಬಿಡ್ತಾರೆ. ಆಮ್ಯಾಗ ಬೇಕಂದ್ರೆ ಅವತ್ತು ಅಥವಾ ತ್ಯಾದ ದಿವ್ಸಿಗೆ ದೂಸರ ದಿವಸ ಮರುದಿವ್ಸ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ. ಅವ್ರನ್ನ ಇಟ್ಕೊಳಂಗೆ ಇಲ್ಲ. ನಮ್ಮಲ್ಲಿ ಅಂತ ನಾವು ಇಟ್ಕೊಳಂಗೆ ಇಲ್ಲ, ಯಾಕಂತಂದ್ರೆ ಮತ್ತೊಬ್ಬರು ಬರೋರು ಇರ್ತಾರೆ. ಹೀಗಾಗಿ ಇದೊಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಬಡವರಿಗೆ ವಿಶೇಷವಾಗಿ ಇದು ಉಚಿತವಾಗಿ ನಡೀತದೆ. BPL ಬಡತನ ರೇಖೆ ಕೆಳಗಿದ್ದಂಥವ್ರು ಏನದಾರ ಅವ್ರಿಗೆ ಇದು ಟೋಟಲಿ ಫ್ರೀ. ಆಮ್ಯಾಗ BPL ಮ್ಯಾಗಿದ್ರು ಅಂತಂದ್ರೆ ಅವ್ರಿಗೊಂದು 30% ಕರ್ನಾಟಕ ಸರ್ಕಾರ ಕೊಡುತ್ತೆ. ಉಳಿದ ಹಣದೊಳಗೆ ಕಡಿಮೆ ರೊಕ್ಕದೊಳಗೆ ಅವ್ರದ್ದು ಕೆಲಸ ಆಗಿ ಹೋಗ್ತದೆ, ಅತಿ ಕಡಿಮೆ ರೊಕ್ಕದೊಳಗೆ. ನಮ್ಮ ಪ್ಯಾಕೇಜ್ನ ಭಾಳ ಸಣ್ಣ ಇರ್ತಾವೆ, ಮೊದಲು ಕಡಿಮೆ ರೊಕ್ಕದೊಳಗೆ ಮುಗಿದು ಹೋಗ್ತೈತಿ. ಇನ್ನು 3ನೇದು ಇನ್ನೊಂದು ನಮ್ಮ ಡಾಕ್ಟ್ರುಗಳು ನಾನು ಚರ್ಚೆ ಮಾಡಿದೆ ಮೊನ್ನೆ. ಈಗ ಬಡವರು ಅದಾರ, ಅವರು ಈಗ ಒಂದು ಎಂಜಿಯೋಪ್ಲಾಸ್ಟಿ ಮಾಡ್ಕೊಂಡು ಹೋಗಿಬಿಡ್ತಾರೆ, ಫ್ರೀ ಆಗ್ತದೆ. ಅದೇ ಎಂಜಿಯೋಪ್ಲಾಸ್ಟಿ ನೀವು ಹಣ ಕೊಟ್ಟು ಮಾಡಿಸ್ಕೊಳ್ಳೋದಾಗಿತ್ತು ಅಂತಂದ್ರೆ ಹೊರಗಡೆ 1.5 ಲಕ್ಷ ರೂಪಾಯಿ ತಗೋತಾರೆ ಎಂಜಿಯೋಪ್ಲಾಸ್ಟಿ ಮಾಡಕ್ಕೆ. ಆದ್ರೆ ನಾನು ನಮ್ಮ ಡಾಕ್ಟರ್ ಜೊತೆ ಮಾತಾಡಿದೆ, ಇದು ಎಷ್ಟು ಹಣದೊಳಗೆ ನಾವು ಮಾಡ್ಬೋದು ಇದನ್ನ
ಅವ್ರಂದ್ರು ಒಂದು 4 ರಿಂದ 50 ಸಾವಿರ ರೂಪಾಯಿದೊಳಗೆ ಮಾಡ್ಬೋದು. ನಮಗೇನು ಹಾಸ್ಪಿಟ್ಲ್ನು ಎಲ್ಲ ದೇಣಿಗೆ ಕೊಟ್ಟವ್ರಾಗ ಕಟ್ಟಿವೆ, ಮತ್ತು ಉಳಿದದ್ದೆಲ್ಲ ದೇಣಿಗೆ ಒಳಗೆ ಮಾಡಿ ಅಂದಾಗ ನಮ್ದೇನು ಬಡ್ಡಿನೂ ಇಲ್ಲ, ಆಮೇಲೆ ಕಂತೂ ಇಲ್ಲ. ಅದಕ್ಕೆ ನಾವು ಮಾಡೋಕ್ಕೆ ಸಾಧ್ಯ ಆಕೈತೇನೋ ಅಂತ ಒಂದು ಪ್ರಯತ್ನ ಮಾಡಿ ಒಂದು 50,000 ಒಳಗೆ ಯಾರು ರೊಕ್ಕಿದ್ದವ್ರಿಗೆ ಸಹಿತ 50,000 ಒಳಗೆ ಎಂಜಿಯೋಪ್ಲಾಸ್ಟಿ ಮಾಡಿಕೊಡ್ತೀವಿ. ಒಂದು ಪ್ಲಾಸ್ಟಿಕ್ 2 ಇದ್ದು ಅಂತಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿತ್ತು ಇಷ್ಟೇ. ಹಿಂಗೆ ಇದು ನನಗನ್ಸಿದ ಮಟ್ಟಿಗೆ ದೇಶದೊಳಗೆ ಮೊಟ್ಟ ಮೊದಲನೇ ಹೆಜ್ಜೆ. ರೊಕ್ಕಿದ್ದವ್ರಿಗೆ ಸಹಿತ ಎಂಜಿಯೋಪ್ಲಾಸ್ಟಿ ಬರೀ 40 ರಿಂದ 50,000 ಒಳಗೆ ಮಾಡಿಕೊಟ್ಟು ಬಿಡ್ತೀವಿ. ಅವ್ರು ಅವತ್ತು ಅಥವಾ ಮರುದಿವ್ಸ ಡಿಸ್ಚಾರ್ಜ್ ಆಗಿ ಹೋಗ್ಬಿಡ್ತಾರೆ. ಇಲ್ದವ್ರಿಗೆ ಆಯಿತು, ಇದ್ದವ್ರಿಗೂ ಸಹಿತ ಒಂದೊಂದು ಸಾರಿ BPLದಾಗ ಕೂಡುವುದಿಲ್ಲ, ಆದರೆ ಹಣ ಇರೋದಿಲ್ಲ ಅವ್ರ ಹತ್ರ. ಅಂಥವ್ರ ಸಲುವಾಗಿ ಶ್ರೀಮಂತರಿದ್ದವ್ರು ಎಲ್ಲಿ ಬೇಕಾದ್ರಲ್ಲಿ ಮಾಡ್ಕೊತಾರೆ. ಮತ್ತು ಬೇರೆ ಅದನ್ನು ಸಹಿತ ನಮ್ಮ ಡಾಕ್ಟ್ರು, ಯಾಕಂದ್ರೆ ಅವ್ರು ಇಲ್ಲೇ ಇರೋದ್ರಿಂದ ಅವ್ರಂತಾರೆ ಎಷ್ಟು ನಾ ಬೇಸರ ಮಾಡ್ಕೊಳಂಗಿಲ್ಲ, ಎಷ್ಟು ಮಂದಿ ಬರ್ತಾರೆ ಬರಲಿ ಮಾಡೋಣ. ಅವರು ಹಳ್ಳಿಯೊಳಗೆ ಬೆಳೆದು ದೊಡ್ಡವರಾಗ್ಯಾರ, ಈ ಕಡೆ ಧಾರಾಶಿವ ಡಿಸ್ಟಿಕ್ನೊಳಗೆ, ಮತ್ತು ಕೃಷಿ ಕುಟುಂಬದಿಂದನೇ ಬಂದಾರ. ಹಳ್ಳಿಯ ವೇದನೆಗಳು ಏನು ಅನ್ನೋದು ಈ ನಮ್ಮ ಮಂದಿಗೆಲ್ಲ ಪಕ್ಕ ಗೊತ್ತಿರೋದ್ರಿಂದ ನಮಗೂ ಇಂಥವ್ರು ಬೇಕಾಗಿತ್ತು, ಅಂಥವ್ರು ಸಿಕ್ಕಾರ. ಅದರಿಂದ ಇದ್ರ ಅನುಕೂಲ ಆಗುತ್ತೆ. ಇದನ್ನು ತಾವು ಇದ್ರವರೆಗೆ ಮುಟ್ಸಿದ್ರಿ ಅಂತಂದ್ರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಸ್ಟಾರ್ಟಿಂಗ್ ಜನವರಿ 30 ತನಕ ನಮ್ಮ ಡಾಕ್ಟ್ರ್ ಹೇಳ್ದಂಗೆ ಇದು ಜೂನ್ 30ರವರೆಗೆ ಎಂಜಿಯೋಗ್ರಾಫಿನೂ ಫ್ರೀ ಐತಿ ನಮ್ಮಲ್ಲಿ. ಎಂಜಿಯೋಗ್ರಾಫಿ ಫ್ರೀನ ಐತಿ ಎಲ್ಲರಿಗೆ ಫ್ರೀ ಐತೆ. ಹಣ ಬಡವ್ರು ಇರಲಿ ಶ್ರೀಮಂತರಿರಲಿ ಎಂಜಿಯೋಗ್ರಾಫಿ ಫ್ರೀ ಐತಿ. ಆಮೇಲೆ ಎಂಜಿಯೋಪ್ಲಾಸ್ಟಿ ಮಾಡೋದಿತ್ತು ಅಂತಂದ್ರೆ ಬಡತನ ರೇಖೆ ಕೆಳಗಿದ್ದವ್ರಿಗೆ ಫ್ರೀ. ಆಮೇಲೆ ಮೇಲಿದ್ದವ್ರಿಗೆ 30% ಕನ್ಸೆಷನ್ ಇರ್ತೈತಿ ಗೌರ್ಮೆಂಟ್, ಅದು ಆಗುತ್ತೆ. ಅದನ್ನು ಸಹಿತ ಮಾಡ್ಕೊಳ್ಳೋ 30ರವರೆಗೆ ನಾವು ನಮ್ಮ ರಿಸ್ಕ್ ಮ್ಯಾಗ ಅದನ್ನ ಫ್ರೀ. ಆಮ್ಯಾಗ ಉಳಿದ ಕಡೆ BPLದೊಳಗೆ ಎಂಜಿಯೋಪ್ಲಾಸ್ಟಿ ಮತ್ತು ಬೈಪಾಸ್ ಫ್ರೀ ಮಾಡ್ತಾರೆ, ಆದರೆ ಎಂಜಿಯೋಗ್ರಾಫಿಗೆ ರೊಕ್ಕ ತೊಗೋತಾರೆ. ನಾವು ಎಂಜಿಯೋಗ್ರಾಫಿಗೆ ಸಹಿತ ತೊಗೋಬಾರ್ದು ಅಂತ ನಿರ್ಣಯ ಮಾಡಿ ಈ ತಿಂಗಳು ಮುಗಿತಾನೆ. ಇದು ಆಗಿನ ಮತ್ತೆ ಹೆಚ್ಚು ಮಾಡ್ಬೋದು. ನಾವು ಒಟ್ಟು ನಮ್ಮ ಉದ್ದೇಶ ಏನೈತೆ, ಒಟ್ಟು ಹಾಸ್ಪಿಟಲ್ನ ರೊಕ್ಕಿಲ್ದ ನಡೆಸ್ಬೇಕಂತೈತೆ. ಇನ್ನು ಯಾರು ನೀವು ರೊಕ್ಕ ಪಕ್ಕ ಒಳ್ಳೆ ಮಾಡಿಕೊಟ್ರಿ ಅಂತಂದ್ರೆ ಡಿಪಾಸಿಟ್ ಇಟ್ಟು ಅದ್ರ ಬಡ್ಡಿಯಾಗಿ ನಡೆಸ್ಬೇಕಂತ ಐತಿ. ಆಗತ್ತೆ ಬರೋ ಕೆಲವು ವರ್ಷಗಳೊಳಗೆ ಅದನ್ನು ಮಾಡ್ಬೇಕಂತ. ನೀವು ಬರೀ ಹಿಂಗೆ ಬರೋದು, ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಮನೆಗೆ ಹೋಗೋದು. ಆದ್ರೆ ಪಾತ್ರ ವ್ಯಕ್ತಿ ಇರ್ಬೇಕಷ್ಟೆ. ಅತಿ ಶ್ರೀಮಂತರಿಗೆ ಮಾಡಿದೀವಿ ಅಂತಂದ್ರೆ ಪಾಪ ಬರ್ತೈತಿ, ಉಂಡವ್ರಿಗೆ ಉಣಿಸಿದ್ರೆ ಪಾಪ ಬರ್ತೈತಿ. ಹೊಟ್ಟೆ ತುಂಬ ಮೊದಲು ಉಂಡವನ ನಾವು ಉಣಿಸಿದ್ರೆ ಅವ್ನು ಹೊಟ್ಟೆ ಕೆಡಿಸ್ದಂಗೆ ಅದಕ್ಕೆ ಅದನ್ನ ಆಗಬಾರ್ದು. ತಿಳ್ಕೊಂಡು ಅವಶ್ಯಕತೆ ಇದ್ದವ್ರಿಗೆ ಮಾಡ್ತಾ ಇದ್ದೀವಿ. ಇದನ್ನು ತಾವೆಲ್ಲ ಎಲ್ರಿಗೂ ಮುಟ್ಟಿಸ್ತೀರಿ ಅಂತ ನಮ್ಮ ಚಿಕ್ಕ ಮಕ್ಕಳಿಗೆ ಎಷ್ಟು ಇದ್ದೀರಾ ಅಥವಾ ದೊಡ್ಡವರು? ಎಲ್ಲರಿಗೆ राजकीय सामाजिक आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.